ಹೇಳ್ಬೋದು. ಹೆಚ್ಚು ಆರಿಸಿ ಬರ್ಬೋದು, ಆಯ್ಕೆ ಆಗ್ಬೋದು 2022ರಲ್ಲಿ. ಮತ್ತು ಇಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತಿಲೂ ಸಹಿತ ಹೆಚ್ಚಿನ ಪ್ರಮಾಣದಲ್ಲಿ ಇವರ ಕ್ಯಾಂಡಿಡೇಟ್ಗಳು ಆರಿಸಿ ಬರ್ತಾವೆ ಅನ್ನೋದು ಇವತ್ತಿನ ಲೆಕ್ಕಾಚಾರ. ಅದು ನಾಳೆಗೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಎರಡೂ ಕಡೆ ಇವತ್ತಲ್ಲಿ ಅರ್ಬಾವಿ ಕ್ಷೇತ್ರದ ಜನರು ಸಹಿತ ಅಲ್ಲಿ ನಾಯಕರು ಸಹಿತ ಈಗ ನಿಮಗೆ ಈ ಹಿಂದಿನ ಎಪಿಸೋಡ್ದಲ್ಲಿ ಹೇಳಿದೆ ನಾನು ನಿಮಗೆ, ಹೋಗಿ ಅವ್ರಿಗೆ ನಮ್ಮ ಕತ್ತಿಯವ್ರಿಗೆ ಭೇಟಿಯಾಗಿ ಬರ್ತಾ ಇದ್ದಾರೆ ಅನ್ನೋಂಥ ಸುದ್ದಿಗಳು. ಯಾಕೆ ಅವ್ರ ಬೇರುಗಳು ಅಲ್ಲೂ ಇದ್ದಾವೆ ಕತ್ತಿಯವ್ರದ್ದು. ಯಾಕಂದರೆ ಅರ್ಬಾವಿ ಕ್ಷೇತ್ರದಲ್ಲಿ ಲಿಂಗಾಯತರು ಇದ್ದಾರೆ, ಹೆಚ್ಚಿಗೆ ಕುರುಬ ಸಮುದಾಯದವರು ಇದ್ದಾರೆ, ಅದೇ ಕಾಲಕ್ಕೆ ಉಪ್ಪಾರ ಸಮುದಾಯದವರು ಇದ್ದಾರೆ. ಅವ್ರಿಗೂ ಜೊತೆಗೂ ಸಹಿತ ಒಳ್ಳೆಯ ಸಂಬಂಧನ ಇಟ್ಕೊಂಡ್ಬಂದಂಥವ್ರು ಇದ್ದಾರೆ ಇವರು. ಅದಕ್ಕೆ ಇನ್ನಷ್ಟು ಅವ್ರ ಜೊತೆಗೆ ಹೆಚ್ಚಿನ ಸಂಪರ್ಕ ಮಾಡುವಂಥ ಪ್ರಯತ್ನವೂ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಇದೆ. ಎಲ್ಲ ನೆಲೆಗಟ್ಟಿನಲ್ಲೇ ಕತ್ತಿ ಏನು ಕುಟುಂಬದಲ್ಲ ಅದು ಇವತ್ತು ಈ ಒಂದು ನಮ್ಮ ಜಯ ಸಹೋದರರ ಒಂದು ಹಿಡಿತದಿಂದ ಗೋಕಾಕ್ ಮತ್ತು ಅರಬಾವಿ ಹೇಗೆ ಕಸಿಬೇಕು ಅಂತ. ಅಂದರೆ ಅಟ್ಯಾಕೇನ ಅವ್ರನ್ನ ನಾವು ಮೌನಕ್ಕೆ ತಳ್ಳಬೇಕಾಗಿದ್ರೆ, ಹಿಂದೆ ಸರಿಸಬೇಕಾಗಿದ್ರೆ ನಾವು ಅಟ್ಯಾಕ್ ಮಾಡಬೇಕಿದ್ದಿಲ್ಲ. ಈಗಾಗಲೇ ಯಮಕನಮಡಿಯಲ್ಲಂತೂ ಅವ್ರ ಪ್ರಭಾವ ಅದ ಮೊದಲಿಂದು, ಜೊತೆಗೆ ಈ ಪಾಟೀಲರ ಪ್ರಭಾವ ಅದ. ಅದ್ರ ಜೊತೆಗೆ ಅಷ್ಟಿಗೆ ಅವ್ರನ್ನ ಮತ್ತು ಉಂದ್ರಿ ಅವ್ರನ್ನ ಇಬ್ಬರನ್ನು ತೆಗೆದುಕೊಂಡು ಏನೋ ಅಲ್ಲೇ ಒಂದು ಹೊಸ ಗೇಮನ್ನು ಆಡ್ತಾ ಇದ್ದಾರೆ. ಹೀಗಾಗಿ ಇವೆಲ್ಲ ಚಿಂತೆಗಳು ನಿಶ್ಚಿತವಾಗಿಯೂ ಜಾರಕಿಹೊಳಿ ಸಹೋದರರಿಗೆ ಇದ್ದೇ ಇರ್ತದೆ. ಯಾಕೆಂದರೆ ತಮ್ಮ ಒಂದು ಅವಧಿ, ತಮ್ಮ ಏರಿಯಾ ಹೆಚ್ಚಾದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತಾವೆ ಅನ್ನೋದು ಇತಿಹಾಸದಿಂದ ಬಂದಂಥ ವಿಷಯ. ಈಗ ನಿಮ್ಗೆ ಗೊತ್ತು ಅದ, ಔರಂಗಜೇಬ್ ಇಡೀ ದೇಶವನ್ನು ಗೆದ್ದಿದ್ದ ಭಾರತವನ್ನು. ಆದ್ರೆ ಅವ್ನ ಖರ್ಚು ಕೈ ದುಡ್ಡು ಇರಲಿಲ್ಲ ಅನ್ನೋಂಥ ಇತಿಹಾಸ